2:20 ಸುಮಾರು 2:20 ಸುಮಾರಕ್ಕೆ ಅಲ್ಲಿ ಬಾಗಿಲ ಬಡ್ದದ್ದು ಸಪ್ಪಳಾತ್ ನಮಗೆ. ಅನುಕೂಲ ನಾವು ಎದ್ದು ಯಾರು ಏನು ತಾನ ಅಂತ ಇದು ಮಾಡಿ ಆಮೇಲೆ ಬಾಗಿಲ ಜೋಲೆ ಬಡ್ದದ್ದಕ್ಕೆ ನಾವು ಒಳಗಿನ ಏನು ಬೋಲ್ಟ್ ಇರ್ತಾವಲ್ಲ ಅವು ಸಡ್ಲಾದವು. ಆಮೇಲೆ ಒಂದು ಚೈನ್ ಅದ ಲಿಂಕ್ ಅದು ಇಟ್ ವಾಸ್ ಇಂಟ್ಯಾಕ್ಟ್. ಅಲ್ಲಿಂದ ನಮ್ಗೆ ನೋಡಿದ್ವಿ ಗೊತ್ತಾಯ್ತು ಹೊರಗೆ ನಿಂತಿದ್ರು. ನಾವು ಆವಾಜ್ ಮಾಡಿದ್ವಿ, ಓಡಿ ಹೋದ್ರು. ಟ್ರೈ ಮಾಡ್ಯಾರ ಬಾಲಾಗ ಲಾಕ್ ಹಾಕ್ಲಿಕ್ಕೆ ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಮಾಡ್ಯಾರ. ಕೆಲವೊಂದು ಹಾಕ್ಲಿಕ್ಕೆ ಬಂದಿಲ್ಲ, ಹಂಗಾಗ್ಬಿಟ್ಟಾರ. ಎಷ್ಟು ಜನ ಇದ್ರು? 3 ಮಂದಿ ಅಂತ ಹೋದ ವರ್ಷನೂ ಸಾಕಷ್ಟು ಪ್ರಕರಣಗಳು ಒಂದು 10-12 ಅದು ಈ ಮಾಳಮಡ್ಡಿ, ಜಯನಗರ ಮತ್ತು ಮಿಷಿನ್ ಕಾಂಪೌಂಡ್ನಾಗ. ಮತ್ತೀಗ ಒಂದು ವಾರದಿಂತರ ಒಂದು 3-4 ಪ್ರಕರಣ ಈಗ ಮಾಳಮಡ್ಡಿ ಒಳಗಾಗ್ಯಾವ. ಈಗ ನಾವು ಪೊಲೀಸರಿಗೂ ಹೇಳಿ ಹೋದ ವರ್ಷದ್ದು ಇನ್ನೂ ಪ್ರಕರಣ ಇವ್ರು ಬೆರೆಸಿಲ್ಲ. ಹೋದ ವರ್ಷ ಅಂತೂ ನನ್ನ ಪ್ರಕಾರ ಒಂದು 10-12 ಮನಿ ಒಳಗ ಬಾಳ ಬಂಗಾರ ಬೆಳ್ಳಿ ಹೋಗ್ಯದ. ಅದು ಅಪಾರ್ಟ್ಮೆಂಟ್ಗೆ ಹೊಡೆದಾರ ಅವ್ರು ಮೇನ್ ಅಂದ್ರೆ. ಹೋದ ವರ್ಷ ಅಂತೂ ಈಗೂ ಸಹಿತ ಮೊನ್ನೆ ಇಲ್ಲಿ ಅಪಾರ್ಟ್ಮೆಂಟ್ನಾಗ ಬಂದಾರ ಒಂದು 4-5 ಮಂದಿ ಗುಂಪು. ಆಮೇಲೆ ಸ್ಟೇಷನ್ ರೋಡ್ನಾಗ 1-2 ಅಂಗಡಿ, ಜಯನಗರ ಭಾಗದಾಗ 1-2-3 ಅಂಗಡಿ ಹೊಡೆದಾರ. ಹಿಂಗ ಸಾಕಷ್ಟು ಪ್ರಕರಣಗಳಾಗತ್ತವ. ನಾವು ಪೊಲೀಸರು ಎಷ್ಟ ಮನವಿ ಕೊಟ್ರು ಇನ್ನೂ ಆಕ್ಷನ್ ಆಗ್ತಾ ಇಲ್ಲ ಸರಿಯಾಗಿ ನಮ್ಮ ಕಾನೂನು ವ್ಯವಸ್ಥೆ ಒಳಗ. ಹೀಗಾಗಿ ಸ್ವಲ್ಪ ಈ ಕಡೆ ಗಮನ ಹರಿಸಿ ಈ ಒಂದು ವ್ಯವಸ್ಥೆಯನ್ನ ಬೀಟ್ ಹೆಚ್ಚಿಗೆ ಮಾಡೋದಾತು, ಪೊಲೀಸ್ ವ್ಯವಸ್ಥೆನ ಹೆಚ್ಚಿಗೆ ಮಾಡೋದಾತು ತಮ್ಮೆಲ್ಲರ ಮೂಲಕ ಅವ್ರ ಕಡೆ ಕೇಳ್ಕೊತೀನಿ ನಾನು. ಜನ ಬಾಳ ಭಯಭೀತರಾಗ್ಬಿಟ್ರೆ. ಯಾಕಂದ್ರೆ 4-5 ಮಂದಿ ಬರೋದಂದ್ರೆ ಜನ ಇರೋದೇ ಇಲ್ಲಿ ಒಬ್ರು ಇಬ್ರು ಇರ್ತಾರ. ಅವ್ರಿಗೂ ಹೆದರಿಕೆ ಬಾಲ ತೆಗೆಯುವಂದ್ರೆ ಪರಿಸ್ಥಿತಿ ಆ ಮಟ್ಟಕ್ಕೆ ನಮ್ದು ಇಲ್ಲಿ ವ್ಯವಸ್ಥೆ ಬೆಳೆದು ತಾವ್ ಆಕ್ಷನ್ ತಗೋಬೇಕಂತ ಹೇಳಿ ತಮ್ಮ ಮೂಲಕ ಕಮಿಷನರ್ಗೆ ಮನವಿ ಮಾಡ್ತೇನೆ ನಾನು. ಆಲ್ರೆಡಿ ಪ್ಯಾಟ್ರೋಲಿಂಗ್ ಮೊದಲು ಏನಾಗ್ತಿತ್ತು, ಪ್ಯಾಟ್ರೋಲಿಂಗ್ ಅಂತ ಹೇಳಿದ್ರೆ ಒಂದು ಕಡೆ ರೆಸ್ಪಾನ್ಸ್ ವೆಹಿಕಲ್, ಒಂದು ಕಡೆ ಅವರು ಸ್ಟೇಷನ್ ಇರ್ತಿದ್ರು, ಓಡಾಡ್ತಿರ್ಲಿಲ್ಲ. ಬಟ್ ಈಗ ಏನ್ ಮಾಡಿದೀವಿ, ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇರಬೇಕು. ಓನ್ಲಿ ಎಮರ್ಜೆನ್ಸಿ ಕಾಲ್ ಬಂದಾಗ ಕಂಟ್ರೋಲ್ ರೂಮು ಅಲ್ಲಿಂದ ಇಂಡಿಕೇಶನ್ ಕೊಡುತ್ತೆ, ಆಮೇಲೆ ಹೋಗಬೇಕು ಅಂತ ಹೇಳಿ. ಪ್ಲಸ್ ಇದು ಪ್ರಾಪರ್ಟಿ ಅಫೆಂಡರ್ಸ್ ಆಲ್ರೆಡಿ ಸುಮಾರು ಟೀಮ್ಸ್, 4-5 ಟೀಮ್ಸ್ ಆಲ್ರೆಡಿ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಇನ್ಕ್ಲೂಡಿಂಗ್ ಅವರು ಎಲ್ಲ ಔಟ್ ಆಫ್ ಸ್ಟೇಟ್ ಇರೋ ಟೀಮ್ಸ್ ಅನ್ನು ಮೂಲತಃ ಅವರು ಎಲ್ಲಿಯವರು ಅಂತ ಹೇಳಿ ದಟ್ ಹೋಮ್ವರ್ಕ್ ಸಹ ಆಗಿದೆ. ನಾವು ಇನ್ನು ಮುಂದುವರೆದು ಅವರ ಆಫೀಸರ್ಸ್ ಆ್ಯಂಡ್ ಅವರ ಟೀಮ್ಸ್ ಪ್ಲಸ್ ನೈಟ್ ರೌಂಡ್ ಬಿಗಿಯಾಗಿ ಮಾಡಲಿಕ್ಕೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ವಿ ಆರ್ ಟೇಕಿಂಗ್ ಆಲ್ ನೆಸೆಸರಿ ಪ್ರಿಕಾಷನ್. ವಿಲ್ ಇನ್ವಾಲ್ವ್ ದ ಕಮ್ಯುನಿಟೀಸ್ ಹೆಲ್ಪ್ ಆಲ್ಸೋ, ಬಿಕಾಸ್ ಈ ಒಂದು ಪ್ಯಾಟರ್ನ್ ಸ್ಟಡಿ ಅಂತ ಹೇಳಿ ನಮ್ಮ ಆಫೀಸರು ಮಾಡಿದ್ದಾರೆ. ಆ ಏರಿಯಾದಲ್ಲಿ ವಿ ಆರ್ ಟೇಕಿಂಗ್ ರೆಸಿಡೆನ್ಸ್ ಹೆಲ್ಪ್ ಆಲ್ಸೋ ತಗೊಂಡು ಮಾಡ್ತಾ ಇದ್ದೀವಿ.